ನಮಸ್ಕಾರ ಭಕ್ತರೇ. ಇಂದು ನಾವು ಕೇಳಲಿರುವುದು ವರ್ಷಕ್ಕೊಮ್ಮೆ ಮಾತ್ರ ತನ್ನ ಭಕ್ತರಿಗೆ ದರ್ಶನ ನೀಡುವ ಮಲೆನಾಡಿನ ಅದ್ಭುತ ಶಕ್ತಿ ಕ್ಷೇತ್ರವಾದ ಪಿಂಡಿಗ ದೇವಿರಮ್ಮೆಯ ಪವಿತ್ರ ಇತಿಹಾಸ. ಚಿಕ್ಕಮಗಳೂರಿನ ಹಸಿರು ಬೆಟ್ಟಗಳಲ್ಲಿ ಮಂಜಿನ ಕಣಿವೆಗಳ ಮಧ್ಯೆ ನೆಲೆಸಿರುವ ಈ ದೇವಾಲಯ ಭಕ್ತಿ, ನಂಬಿಕೆ ಮತ್ತು ಅಸಾಧ್ಯ ಶಕ್ತಿಯ ಪ್ರತೀಕವಾಗಿದೆ. ಈ ದೇವಿ ಯಾರೂ ಅಲ್ಲ, ಸ್ವತಃ ಚಾಮುಂಡೇಶ್ವರಿ ತಾಯಿಯ ರೂಪವೇ ಪಿಂಡಿಗ ದೇವಿರಮ್ಮ. ಪುರಾಣಗಳಲ್ಲಿ ಹೇಳುವಂತೆ ಅಸುರನಾದ ಮಹಿಷಾಸುರನ ಸಂಹಾರದ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯುದ್ಧವನ್ನು ಮಾಡಿ ಜಯ ಸಾಧಿಸಿದ ದುರ್ಗಾದೇವಿ ತೀವ್ರ ಕೋಪದಿಂದ ಶಾಂತಿಯನ್ನು ಹುಡುಕಲು ಪಶ್ಚಿಮ ದಿಕ್ಕಿನತ್ತ ಪ್ರಯಾಣ ಮಾಡಿದ್ರು. ಆ ಪ್ರಯಾಣದ ಮಧ್ಯೆ ದೇವಿ ಹೆಸರುಕಾಡು, ನಿಶಬ್ದ ಪರ್ವತ ಮತ್ತು ಶಾಂತಿಯ ವಾತಾವರಣದಿಂದ ಕೂಡಿದ ಸ್ಥಳವೊಂದನ್ನು ಕಾಣ್ತಾರೆ. ಅದೇ ಚಂದ್ರದ್ರೋಣ ಪರ್ವತ ಶ್ರೇಣಿ. ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿ ಸಮೇತ ಪಿಂಡಿಗ ಗ್ರಾಮ. ಅಲ್ಲಿ ಆಕೆ ತಪಸ್ಸು ಮಾಡುತ್ತಿದ್ದ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ ಮತ್ತು ಗಾಳಲ್ಲಿ ಅಜ್ಜಯ್ಯ ಎಂಬ 5 ತಪಸ್ವಿಗಳನ್ನು ಕಾಣ್ತಾರೆ. ದೇವಿ ಮನಸ್ಸಿಗೆ ಅಲ್ಲಿ ನೆಲೆಸಬೇಕೆಂಬ ಆಸೆ ಬರುತ್ತೆ. ಆದರೆ ಆ ತಪಸ್ವಿಗಳು, ತಾಯಿ, ನಾವು 5 ಜನ ಪುರುಷರು, ನೀವು ಅಣತಿ ದೂರದ ಆ ಬೆಟ್ಟದಲ್ಲಿ ನೆಲೆಸಿರಿ ಅಂತ ಹೇಳ್ತಾರೆ. ಅವರು ತೋರಿಸಿದ ಆ ಬೆಟ್ಟವೇ ಇಂದಿನ ದೇವಿರಮ್ಮ ಬೆಟ್ಟ. ಆ ದಿನದಿಂದಲೇ ಆ ಬೆಟ್ಟದಲ್ಲಿ ದೇವಿ ನೆಲೆಸ್ತಾರೆ. ಆದ್ದರಿಂದ ಆ ಬೆಟ್ಟಕ್ಕೆ ಪಿಂಡಿಗ ದೇವಿರಮ್ಮ ಬೆಟ್ಟ ಎಂಬ ಹೆಸರು ಬರುತ್ತೆ. ಮಹಿಷಾಸುರನ ಸಂಹಾರದಿಂದ ಉಂಟಾದ ಕೋಪವನ್ನು ಶಮನಗೊಳಿಸಲು ದೇವಿ ಇಲ್ಲಿ ತಪಸ್ಸಿಗೆ ಆಸೀನರಾಗ್ತಾರೆ ಮತ್ತು ತನ್ನ ಕೋಪರೂಪದಿಂದ ಶಾಂತ ರೂಪಕ್ಕೆ ಪರಿವರ್ತಲಾಗ್ತಾರೆ. ಅದಕ್ಕಾಗಿಯೇ ಈ ಸ್ಥಳವನ್ನು ಶಾಂತ ಚಾಮುಂಡಿಯ ನೆಲೆ ಎಂದು ಸಹ ಕರೀತಾರೆ. ದೇವಿಯು ತನ್ನ ಶಕ್ತಿ ಅತಿ ದಿವ್ಯವಾದುದರಿಂದ ತನ್ನ ದರ್ಶನವನ್ನು ಮನುಷ್ಯರು ಪ್ರತಿದಿನ ನೋಡಲು ಸಾಧ್ಯವಿಲ್ಲವೆಂದು ನಿಶ್ಚಯ ಮಾಡಿದ್ರು. ದೇವಿ ಭಕ್ತರಿಗೆ ಹೇಳ್ತಾರೆ, ನಾನು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುತ್ತೇನೆ, ಅದು ನರಕ ಚತುರ್ದಶಿ ಎಂದು, ಅಂದರೆ ದೀಪಾವಳಿಯ ಮುನ್ನದ ರಾತ್ರಿ. ದೇವಿರಮ್ಮ ಬೆಟ್ಟವು 3000 ಅಡಿ ಎತ್ತರದ ಚಂದ್ರದ್ರೋಣ ಪರ್ವತದ ಭಾಗದಲ್ಲಿದೆ. ದೂರದಿಂದ ನೋಡುವಾಗ ಬೆಟ್ಟದ ತುದಿಯಲ್ಲಿ ಬೆಳಗುವ ದೀಪವೇ ದೇವಿಯ ಚಿಹ್ನೆ. ಆ ಬೆಟ್ಟದ ಹಾದಿ ತುಂಬಾ ಕಠಿಣ. ಕಲ್ಲು, ಮುಳ್ಳು ಮತ್ತು ಕಾಡಿನ ಮಾರ್ಗಗಳಲ್ಲಿ ಭಕ್ತರು ಬರಿಗಾಲಿನಲ್ಲೇ ಹತ್ತಬೇಕು. ಚಪ್ಪಲಿ ಹಾಕುವುದು ಅಥವಾ ಆಹಾರ ಸೇವಿಸಿ ಹೋಗುವುದು ನಿಷಿದ್ಧ. ದೇವಿಯು ತನ್ನ ಭಕ್ತರಿಂದ ಶುದ್ಧ ಭಕ್ತಿಯ ರೂಪದ ಶ್ರಮವನ್ನು ಬಯಸುತ್ತಾರೆ. ಹಾಗಾಗಿ ಭಕ್ತರು ದೀಪಾವಳಿಯ ಮುನ್ನದ ದಿನ ಉಪವಾಸವಿದ್ದು ಸಂಜೆ ದೇವಿಯ ದರ್ಶನಕ್ಕೆ ಬೆಟ್ಟ ಹತ್ತುತ್ತಾರೆ. ಆ ದಿನ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಬೆಟ್ಟ ಏರಲು ಶುರು ಮಾಡ್ತಾರೆ. ಬೆಟ್ಟದ ತುದಿಯಲ್ಲಿ ತಲುಪಿದಾಗ ಸಂಜೆ ವೇಳೆಗೆ ದೇವಾಲಯದ ಬಾಗಿಲು ತಾನೇ ತೆರೆಯುತ್ತದೆ. ಇದು ದೇವಿಯ ಪವಾಡವೆಂದು ಭಕ್ತರು ನಂಬುತ್ತಾರೆ. ಅಂದಿನಿಂದ ಪ್ರಾರಂಭವಾಗುತ್ತದೆ ದೇವಿಯ ದರ್ಶನ. ದೇವಿಯ ಉತ್ಸವ ಮೂರ್ತಿ ಬೆಟ್ಟದಿಂದ ಕೆಳಗಿರುವ ದೇವಾಲಯದಿಂದ ಮೇಲಕ್ಕೆ ತಂದು ಪೂಜೆ ನಡೆಯುತ್ತದೆ. ಮಹಿಷಾಸುರ ಮರ್ದಿನಿಯು ಆ ದಿನ ಭಕ್ತರಿಗೆ ಶಾಂತ ರೂಪದ ದರ್ಶನ ನೀಡುತ್ತಾರೆ. ಬೆಟ್ಟದ ಮೇಲೆ ದೇವಿಯ ದೀಪ ಹಚ್ಚಿದ ನಂತರ ಮಾತ್ರ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪಾವಳಿ ದೀಪ ಹಚ್ಚಲಾಗುತ್ತದೆ. ಈ ಸಂಪ್ರದಾಯವನ್ನು ಇಂದಿಗೂ ಸಹ ಕಾಪಾಡಿಕೊಂಡಿದ್ದಾರೆ. ಮೈಸೂರು ಅರಸರ ಕಾಲದಲ್ಲಿಯೂ ಇದೇ ನಿಯಮ ಪಾಲಿಸಲಾಗುತ್ತಿತ್ತೆಂದು ಹಿರಿಯರು ಹೇಳುತ್ತಾರೆ. ಭಕ್ತರು ತಮ್ಮ ಹರಕೆಗಳನ್ನು ಈ ದಿನ ಅರ್ಪಿಸ್ತಾರೆ. ತೊಪ್ಪ, ಬಳೆ, ಬಟ್ಟೆ, ಕಟ್ಟಿಗೆ ಮುಂತಾದವುಗಳನ್ನು ದೇವಿಗೆ ಸಮರ್ಪಿಸ್ತಾರೆ. ಅವರ ಇಷ್ಟಾರ್ಥಗಳು ಈಡೇರಿದರೆ ಮುಂದಿನ ವರ್ಷ ದೀಪ ಹಚ್ಚಿ ಧನ್ಯತೆ ಅರ್ಪಿಸ್ತಾರೆ. ನರಕ ಚತುರ್ದಶಿಯ ನಂತರದ ದಿನ ದೀಪಾವಳಿಯ ಅಮಾವಾಸ್ಯೆ. ದೇವಿಯು ಬೆಟ್ಟದಿಂದ ಕೆಳಗಿಳಿದು ಪಿಂಡಿಗ ಗ್ರಾಮದಲ್ಲಿರುವ ದೇವಾಲಯದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಆ ದಿನದಿಂದ 3 ದಿನಗಳವರೆಗೆ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಕೆಂಡ ಸೇವೆ, ಪೂಜೆ, ಹರಕೆ ಮುಂತಾದ ವಿಧಿವಿಧಾನಗಳೊಂದಿಗೆ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತೆ. ಅಂದು ದೇವಾಲಯದ ವಾತಾವರಣ ದೇವಿಯ ಶಕ್ತಿಯಿಂದ ತುಂಬಿರುತ್ತೆ. ದೇವಿಯ ದರ್ಶನ ಪಡೆದವರು ತಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕಾಣ್ತಾರೆ. ಈ ಬೆಟ್ಟದ ಮೇಲೆ ದೀಪ ಹಚ್ಚಿದರೆ ಕುಟುಂಬದಲ್ಲಿ ದುಃಖಗಳು ತೊಲಗಿ ಸಂತೋಷ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ದೇವಿಯ ಸಾನ್ನಿಧ್ಯದಿಂದ ಕಾಡು ಪ್ರಾಣಿಗಳು ಯಾವ ಅಪಾಯ ಮಾಡುವುದಿಲ್ಲ ಎಂಬುದು ಅಚ್ಚರಿಯ ಸಂಗತಿ. ಇಷ್ಟು ಶಕ್ತಿ, ಇಷ್ಟು ಭಕ್ತಿ, ಅದು ಕೇವಲ ದೇವಿಯ ಕರುಣೆಯಿಂದಲೇ ಸಾಧ್ಯ. ಪಿಂಡಿಗ ದೇವಿರಮ್ಮ ನಮಗೆ ಕಲಿಸುವ ಪಾಠ, ಶಕ್ತಿ ಎಂದರೆ ಕೋಪವಲ್ಲ, ಶಕ್ತಿ ಅಂದರೆ ರಕ್ಷಣೆ.
ಭಕ್ತಿಯು ಕೇವಲ ವಿಧಿವಿಧಾನವಲ್ಲ, ಅದು ದೇವಿಯೊಂದಿಗಿನ ನಂಬಿಕೆಯ ಬಾಂಧವ್ಯ. ಪ್ರತಿಯೊಬ್ಬ ಭಕ್ತರು ದೇವಿಯ ದರ್ಶನಕ್ಕಿಂತಲೂ ಅವಳ ಶಾಂತ ರೂಪದ ಅನುಭವವೇ ಮುಖ್ಯ ಎಂದು ಅರಿಯಬೇಕು. ಇಲ್ಲಿ ಚಾಮುಂಡಿಯ ದೇವಿ ರಮ್ಯೆಯಾಗಿ ಶಾಂತಿಯ ರೂಪದಲ್ಲಿ ನಿಲ್ಲಿಸಿದ್ದಾರೆ. ಭಕ್ತರೇ, ನರಕ ಚತುರ್ದಶಿ ಎಂದು ಬೆಳಗುವ ಆ ದೀಪ ಕೇವಲ ಬೆಳಕು ಅಲ್ಲ, ಅದು ದೇವಿಯ ಆಶೀರ್ವಾದದ ಸಂಕೇತ. ಅದು ನಂಬಿಕೆಯ ಬೆಳಕು, ಭಕ್ತಿಯ ಬೆಳಕು, ಜೀವನದ ಬೆಳಕು. ನಿಮ್ಮ ಮನೆಯಲ್ಲಿ ಸಹ ಪಿಂಡಿಕ ದೇವಿ ರಮ್ಯೆಯ ಕೃಪೆ ಇರಲಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಖ್ಯ ನೆಲೆಸಲಿ. ಜೈ ಪಿಂಡಿಗ ದೇವಿ ರಮ್ಯೆ.